ನಮಸ್ಕಾರ ರೀ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ. ನಮ್ಮ ಉತ್ತರ ಕರ್ನಾಟಕ ಸಂಸ್ಕೃತಿ ದಿನದಿಂದ ದಿನಕ್ಕೆ ಹಾಳಾಗತೈತೆ. ಯಾಕಪ್ಪ ಹಿಂಗ ಹೇಳ್ತಾನೆ ಅನ್ಕೊಂಡ್ರೇನ್ರಿ? ಭಾರಿ ಸೀರಿಯಸ್ ಮ್ಯಾಟರ್ ಐತಿ. ಫಸ್ಟ್ ಒಂದ್ ಡಿಫರೆನ್ಸ್ ತಿಳ್ಕೊಂಡ್ಬಿಡ್ರಿ. ಜಾನಪದ ಗೀತೆ ಅಂದ್ರ ಜನರ ಬಾಯಿಂದ ಬಾಯಿಗೆ ಬಂದಂತಹ ಪದಗಳೇ ಹಾಡಿನ ರೂಪದಲ್ಲಿ ಇರ್ತಾವ್ರಿ. ಇದಕ್ ಜಾನಪದ ಗೀತೆ ಅಂತಾರ. ಇದಕ್ ಯಾವ್ದೇ ತರಹದ ಕರ್ತೃ ಇರಂಗಿಲ್ಲ, ಲೇಖಕರು ಇರಂಗಿಲ್ಲ, ಯಾರು ಇರಂಗಿಲ್ಲ. ಬಟ್ ಇವಾಗ ಏನಾಗೈತ್ ಗೊತ್ತೇನ್ರಿ? ಜಾನಪದ ಗೀತೆ ಹಾಡ್ಗಾರ ನಾನು ಅಂತ ಹೇಳಿ ಕಂಟೆಂಟ್ ಕ್ರಿಯೇಟ್ ಮಾಡತ್ತಾರ್ರಿ. ಯಾವ್ದೋ ಒಂದು ಸಾಂಗ್ದು BGM ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕಾಪಿ ಮಾಡ್ತಾರ. ತಮ್ಮದೇ ಆದ ಲಿರಿಕ್ಸ್ ಬರ್ಕೋತಾರ. ಅವುಗಳು ಹೆಂಗಿರ್ತಾವ ಅಂದ್ರ ಭಾರಿ ಅಸಂಬದ್ಧವಾಗಿರ್ತಾವ, ಅಶ್ಲೀಲವಾಗಿರ್ತಾವ, ಬರೀ ಡಬಲ್ ಮೀನಿಂಗ್ ಇರ್ತಾವ್ರಿ. ಆ ಸಾಂಗ್ ಗಳನ್ನ ಶೂಟ್ ಮಾಡಿ ರಿಲೀಸ್ ಸಹ ಮಾಡ್ತಾರ. ಆ ಸಾಂಗ್ ಗಳನ್ನ ಸ್ಕೂಲ್ ಒಳಗ, ರೋಡ್ ಒಳಗ, ಗಲ್ಲಿಗಳ ಒಳಗ ಸಣ್ಣ ಸಣ್ಣ ಹುಡುಗರುಗಳು ಸಹ ಹಾಡ್ಕೋತ ತಿರುಗಾಡಕತ್ತಾವ. ಬರೀ ಬಾಯ್ ಬಿಟ್ರ ಅಶ್ಲೀಲ ಪದಗಳ ಡಬಲ್ ಮೀನಿಂಗ್ ಮಾತುಗಳನ್ನ ಮಾತಾಡಕತ್ತಾವ. ಯಾರ್ ಕಂಟೆಂಟ್ ಕ್ರಿಯೇಟರ್ಸ್ ಗಳದಿರ್ಲ, ನಿಮ್ಮಿಂದ ಸಂಸ್ಕೃತಿ ಉದ್ಧಾರ ಆಗ್ಲಿಲ್ಲ ಅಂತೂ ಪರವಾಗಿಲ್ರಿ, ಸಂಸ್ಕೃತಿ ಹಾಳು ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಬಾದಾಮಿ ಚಾಲುಕ್ಯರು, ವಿಜಯನಗರ ಅರಸರು, ರಾಷ್ಟ್ರಕೂಟರು ಆಳಿದಂತಹ ನಾಡುಗಳು ನಮ್ದು. ಅಂತ ಶ್ರೀಮಂತ ಸಂಸ್ಕೃತಿ ರೀ ನಮ್ದು. ಅಷ್ಟು ಸುಲಭವಾಗಿ ಹಾಳಾಗಲ್ಲ. ಬಟ್ ನೀವುಗಳು ಇವಾಗ ಇತ್ತೀಚೆಗೆ ಹಾಳು ಮಾಡ್ತಾ ಇದ್ರ. ಶಾಲಿ ಟೀಚರ್ಗಳು ನಮಗೆ ಇಂಥ ಟಾಪಿಕ್ ಬಗ್ಗೆ DM ಮಾಡ್ತಾ ಇದಾರೆ. ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಮಾಡ್ರಿ ಸರ್ ಅಂತ ಹೇಳಿ. ನೋಡ್ರಿ ಕಂಟೆಂಟ್ ಕ್ರಿಯೇಟರ್ಸ್ ಗಳು, ಸ್ವಲ್ಪ ಸಮಾಜದ ಜವಾಬ್ದಾರಿ ನಿಮ್ಗೂ ಇರ್ತದೆ. ಉಳಿಸೋ ಕಾರ್ಯ ಮಾಡ್ರಿ. ಧನ್ಯವಾದಗಳು.